ಹಾಯ್, ವೆಲ್ಕಮ್ ಟು ಮನೋಜ್ಞ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಸ್ಯಾರಿ ಮೇಂಟೆನೆನ್ಸ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೀರೆಗಳನ್ನ ಸುರಕ್ಷಿತವಾಗಿ ಸಂಗ್ರಹಿಸೋದು ಒಂದು ಕಲೆ. ಸೀರೆಗಳನ್ನ ಯಾವಾಗಲೂ ನೀವು ಪ್ಯೂರ್ ಸಿಲ್ಕ್ ಸ್ಯಾರಿಗಳನ್ನ ಕಾಟನ್ ಬಟ್ಟೆನಲ್ಲಿ ಸುತ್ತಿಡಬೇಕು. ಕಾಟನ್ ಸ್ಯಾರೀಸ್ನ ಹ್ಯಾಂಗರ್ನಲ್ಲಿ ಹಾಕಿಡಬೇಕು. ಶಿಫಾನ್ ಸ್ಯಾರೀಸ್ನ ಅಥವಾ ಬೇರೆ ನಾರ್ಮಲ್ ಸ್ಯಾರೀಸ್ಗಳನ್ನೆಲ್ಲ ರೋಲ್ ಮಾಡಿ ಇಡೋದ್ರಿಂದ ಸ್ಯಾರಿ ತುಂಬ ಚೆನ್ನಾಗಿ ನೀವು ಮೇಂಟೈನ್ ಮಾಡ್ಬೋದು. ಇವಾಗ ನಾನು ಸ್ಯಾರಿನ ಹೇಗೆ ನೀವು ಮೇಂಟೈನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹ್ಯಾಂಗರ್ಗೆ ಹಾಕಬೇಕು, ಫೋಲ್ಡ್ ಮಾಡಿ ಇಡಬೇಕು ಅಂತ ಹೇಳಿದ್ದೀನಿ ನಾನು. ಓಕೆನಾ? ನೆಕ್ಸ್ಟ್ ಫೋಟೋನ ಶೇರ್ ಮಾಡ್ತಾ ಇರೋದು ನಾನು ಬಂದು ಸ್ಯಾರಿನ ಹೇಗೆ ವಾಶ್ ಮಾಡಬೇಕು ಅಂತ. ಸ್ಯಾರೀಸ್ನ ನೀವು ಪ್ಯೂರ್ ಸಿಲ್ಕ್ ಸ್ಯಾರೀಸ್ನ ನೀವು ಹೇಗೆ ವಾಶ್ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ನೀವು ಮನೆಯಲ್ಲಿ ವಾಶ್ ಮಾಡೋಕ್ಕೆ ಹೋಗಬೇಡಿ. ಪ್ಯೂರ್ ಸಿಲ್ಕ್ ಸ್ಯಾರೀಸ್ನ ಡ್ರೈ ಕ್ಲೀನ್ಗೆ ಕೊಡಬೇಕು. ನೀವು ಡ್ರೈ ಕ್ಲೀನಿಗೆ ಕೊಡೋದ್ರಿಂದ ಅವರು ಸೇಫಾಗಿ ನೀವು ಕ್ಲೀನ್ ಮಾಡಿ ಕೊಡ್ತಾರೆ. ಜಾರ್ಜೆಟ್ಟು, ಕಾಟನ್ನು, ಸಿಂಥೆಟಿಕ್ ಸೀರೆಗಳನ್ನ ತಣ್ಣೀರಿನಿಂದ ಮನೆಯಲ್ಲೇ ನೀವು ಶಾಂಪು ಅಥವಾ ಸಾಫ್ಟ್ ಸೋಪ್ನಿಂದ ನೀವು ಮನೆಯಲ್ಲೇ ತೊಳಿಬೋದು. ದಯವಿಟ್ಟು ಸೀರೆಗಳನ್ನ ವಾಷಿಂಗ್ ಮಿಷಿನ್ನಲ್ಲಂತೂ ತೊಳೆಯೋಕ್ಕೆ ಹೋಗಬೇಡಿ. ಹ್ಯಾಂಡ್ ವಾಶ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ನೀವು ಈ ಸ್ಟೈನ್ ರಿಮೂವಲ್ ಸೋಪ್, ಸಣ್ಣ ಪುಟ್ಟ ಸ್ಟೈನ್ ರಿಮೂವಲ್ನ ಸೋಪ್ನಿಂದ ನೀವು ರಿಮೂವ್ ಮಾಡ್ಕೋಬೋದು. ಇನ್ ಕೇಸ್ ಆಗಿಲ್ಲ ಅಂದರೆ ಡ್ರೈ ಕ್ಲೀನಿಗೆ ಕೊಡಿ. ನೀಟಾಗಿ ಡ್ರೈ ಕ್ಲೀನ್ ಮಾಡಿ ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ಬಂದು ಸೀರೆನ ಹೇಗೆ ಒಣಗಿಸ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸೀರೆಗಳನ್ನ ಒಣಗಿಸೋದು ಬಹಳ ಮುಖ್ಯ. ಯಾವಾಗಲೂ ಸೀರೆಗಳನ್ನ ಸೂರ್ಯನ ಬೆಳಕಲ್ಲಿ, ಸನ್ಲೈಟಲ್ಲಿ ದಯವಿಟ್ಟು ಪ್ಯೂರ್ ಸಿಲ್ಕ್ನ ಒಣಗಿಸೋಕ್ಕೆ ಹೋಗಬೇಡಿ. ಬೇಗ ಶೇಡ್ ಆಗುತ್ತೆ ಅದು. ಮನೆ ಒಳಗಡೆ ಅಥವಾ ನೆರಳಲ್ಲಿ ಒಣಗಿಸ್ಬೇಕು ನೀವು. ಅಟ್ಲೀಸ್ಟ್ ನೀವು ಏನು ಸ್ಯಾರಿನ ವಾರ್ಡ್ರೋಬಲ್ಲಿ ಸ್ಟೋರ್ ಮಾಡ್ತೀರಾ, ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಆದ್ರೂ ಅದು ಫೋಲ್ಡಿಂಗ್ನ ಚೇಂಜ್ ಮಾಡಿ ಇಡಿ. ಈ ಥರ ನಾನು ಹೇಳಿರೋಂಥ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಸ್ಯಾರಿ ಸದಾ ಹೊಸದಾಗಿ ಸುಂದರವಾಗಿ ಕಾಣ್ತವೆ. ನೆಕ್ಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಸ್ಯಾರಿನ ಐರನ್ ಮಾಡೋದು. ಸ್ಯಾರಿ ಐರನ್ ಮಾಡುವಾಗ ನೀವು ಎಚ್ಚರ ವಹಿಸಬೇಕು. ಸೀರೆಗಳನ್ನ ಲೋ ಹೀಟ್ ಸೆಟ್ಟಿಂಗ್ನಲ್ಲಿ ನೀವು ಐರನ್ ಮಾಡಬೇಕಾಗತ್ತೆ. ಸ್ಟೀಮ್ ಐರನ್ ಬಳಸಿದ್ರೆ ತುಂಬ ಒಳ್ಳೆಯದು. ಪ್ಯೂರ್ ಸಿಲ್ಕ್ ಸ್ಯಾರೀಸ್ನ ನೀವು ಐರನ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ ನೀವು ಹೈ ಹೀಟಲ್ಲಿ ಇಟ್ಕೊಂಡು ನೀವು ಐರನ್ ಮಾಡೋದ್ರಿಂದ ಸ್ಯಾರಿ ಬೇಗ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸ್ಯಾರಿ ತುಂಬ ತೆಳು ಇರೋದ್ರಿಂದ ಬೇಗ ಸುಟ್ಟೋಗ್ತವೆ. ಸ್ಯಾರೀಸ್ನ ಐರನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಐರನ್ ಮಾಡಿ. ನೀವು ನೆಕ್ಸ್ಟ್ ರೆಡಿ ಆದಮೇಲೆ ಸ್ಯಾರಿ ಮೇಲೆ ದಯವಿಟ್ಟು ಪರ್ಫ್ಯೂಮ್ನ ಸ್ಪ್ರೇ ಮಾಡ್ಕೊಬೇಡಿ. ಪ್ಯೂರ್ ಸಿಲ್ಕ್ ಸ್ಯಾರೀಸು ಪರ್ಫ್ಯೂಮ್ ಹಾಕ್ಕೊಳ್ಳೋದ್ರಿಂದ ಸ್ಯಾರಿ ಹಾಳಾಗುತ್ತೆ. ನೀವು ಸ್ಯಾರಿನ ಉಟ್ಕೊಂಡ್ಮೇಲೆ ಸ್ಯಾರಿ ಕಡೆ ನೀವು ಒಂಚೂರು ಗಮನ ಕೊಡಿ. ಹೆವಿ ಜ್ಯುವೆಲ್ರಿ ಹಾಕ್ಕೊಂಡಾಗ ಸ್ಯಾರಿ ಶಾರ್ಪ್ ಇರೋದ್ರಿಂದ ಸ್ಯಾರಿ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನೀವು ಕುತ್ಕೊಳ್ಳುವಾಗ, ಎದ್ದೇಳುವಾಗ ಚೇರ್ನ ಒಮ್ಮೆ ಗಮನಿಸಿ. ಸ್ಯಾರಿ ಸಿಕ್ಕಾಕ್ಕೊಂಡು ಹರಿದೋಗೋ ಚಾನ್ಸಸ್ ಕೂಡ ಇರುತ್ತೆ. ಕೇರ್ಫುಲ್ಲಾಗಿ ಇರಿ. ಇನ್ನೂ ಹೆಚ್ಚಿನ ಟಿಪ್ಸ್ಗಾಗಿ ನಮ್ಮ ಮನೋಜ್ಞ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.